ಅಹಿಂದ ವರ್ಗದ ನಾಯಕ ಕುರುಬ ಸಮಾಜದ ಮುಖಂಡ ಆದಂತ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತೇಳಿ ದೊಡ್ಡ ಹುನ್ನಾರ ನಡೀತಾ ಇದೆ. ಹುನ್ನಾರಕ್ಕಿಂತ ಒಬ್ಬ ಅಹಿಂದ ನಾಯಕನಿಗೆ ಅವಮಾನ ಆಗ್ತಾ ಇದೆ. ಯಾಕೆ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ನ ರಾಜೀನಾಮೆ ಕೊಟ್ಟು ಆ ಕಡೆ ಬರ್ತಾ ಇಲ್ಲ? ಇಷ್ಟೊಂದು ಅವಮಾನ ಬೇಕಾಗಿತ್ತ ಈ ಕುರ್ಚಿ ಗಂಟುಕೊಂಡು? ನಿಮ್ಮ ಅಭಿಮಾನಿಗಳಿಗೆ ಕೂಡ ಅವಮಾನ ಆಗ್ತಾ ಇದೆ. ಮತ್ತೊಂದು ಕಡೆ ಇದೇ ಪೂರ್ವ ಚುನಾವಣೆ ಪೂರ್ವದಲ್ಲಿ ಅಹಿಂದ ವರ್ಗ ಮತ್ತು ಕುರುಬ ಸಮಾಜ 75-80 ಮತಕ್ಷೇತ್ರಗಳಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿತ್ತು. 50,000ಕ್ಕಿಂತ ಹೆಚ್ಚು ಕುರುಬರು ಇರುವಂತ 85-90 ಮತಕ್ಷೇತ್ರದಲ್ಲಿ ಕುರುಬು ನಿಲ್ಲಬೇಕು ಅಂತ ಆ ವಿಚಾರ ಇದ್ದಾಗ, ಇವತ್ತೇನು ಶಿವಾನಂದ ಪಾಟೀಲ್ ಆಗಿರ್ಬೋದು, ಅಶೋಕ್ ಮಣಗುಳಿ ಆಗಿರ್ಬೋದು, ಇಂಥವ್ರು ಸುಮಾರು ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹತ್ರ ಹೋಗಿ ಬಹಳನೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಲ್ಲ, ಅಭ್ಯರ್ಥಿ ಹಾಕ್ಬೇಕಂದಾಗ ಸಿದ್ದರಾಮಯ್ಯನವರು ಕೂಡ ನಾನು ಮತ್ತೊಂದ್ಸಲಿ ಮುಖ್ಯಮಂತ್ರಿ ಆಗ್ತೀನಿ, ದಯವಿಟ್ಟು ನೀವು ಅಭ್ಯರ್ಥಿಗಳನ್ನ ಹಾಕಬಾರದು ಅಂತೇಳಿ ನಮಗೆ 3-4 ಸಭೆಯನ್ನು ಮಾಡಿದ ಮೇಲೆ ನಾವೆಲ್ಲ ಆಗ್ಲಿ ಮತ್ತೊಂದ್ಸಲಿ ಅಹಿಂದ ಮುಖಂಡ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ನಾವು ನಮ್ಮ ಆಶೆಗಳನ್ನೆಲ್ಲ ಸೈಡಿಗೆ ಇಟ್ಕೊಂಡು ಕಾಂಗ್ರೆಸ್ಗೆ ಬಲಿಷ್ಠವಾಗಿ ಓಟನ್ನು ಹಾಕಿದ್ದೇವೆ. ಇವತ್ತು ಇಡೀ ಇಂಡಿಯಾದಲ್ಲಿ ಇಂಡಿಯಾ ಒಕ್ಕೂಟವನ್ನ ರಾಹುಲ್ ಗಾಂಧಿಯನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇದನ್ನ ಕಾಂಗ್ರೆಸ್ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ನೋಡಬೇಕು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಅವಮಾನ ಪ್ರತಿದಿನ ಹೆಜ್ಜೆಗೆ ಅವಮಾನ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಆದಿಯಾಗಿ, ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯಗೆ ಅವಮಾನ ಮಾಡ್ತಾ ಇದ್ದಾರೆ. ಮತ್ತೊಂದು, ಇದನ್ನ ನೋಡಿದ್ರೆ ತೃತೀಯ ರಂಗ ಈ ರಾಜ್ಯದಲ್ಲಿ ಅನಿವಾರ್ಯ ಆಗ್ತಾ ಇದೆ. ಯಾಕಂದ್ರೆ ಅಹಿಂದ ವರ್ಗವನ್ನ ಕೇವಲ ವೋಟ್ ಹಾಕಿಸ್ಕೋತಾ ಇದ್ದಾರೆ. ಮೀಸಲಾತಿಯಲ್ಲಿ ಇರುವಂತ ಪರಿಶಿಷ್ಟ ಪಂಗಡದ ಮುಖಂಡರಿಗೆ ಮತ್ತು ದಲಿತ ಮುಖಂಡರಿಗೆ ಮಾತ್ರ ಅವಕಾಶ ಸಿಗ್ತದೆ. ಇದ್ರೆ ಅಹಿಂದ ವರ್ಗದವರಿಗೆ ರಾಜಕೀಯವಾಗಿ ಶಕ್ತಿ ಈ ರಾಜ್ಯದಲ್ಲಿ ಕುಗ್ಗೋಗಿದೆ. ಉದಾಹರಣೆಗೆ, ಕುರುಬರು ಸಿದ್ದರಾಮಯ್ಯನವರ ನಾಯಕತ್ವ ಒಪ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ 24-25 ಕಡೆ MLA ಆಗ್ತಾ ಇದ್ರು. 3-4 ಜನ MLC ಆಗ್ತಾ ಇದ್ದೇವೆ, 3-4 ಕಡೆ MP ಆಗ್ತಾ ಇದ್ದೇವೆ. ಅಹಿಂದ ವರ್ಗದಲ್ಲಿ ಸುಮಾರು ಜನ ಉಪ್ಪಾರ ಸಮಾಜದಲ್ಲಿ ಗೆಲ್ತಾ ಇದ್ರು, ಈಡಿಗರ ಸಮಾಜದಲ್ಲಿ ಗೆಲ್ತಾ ಇದ್ರು, ಆಮೇಲೆ ಈ ಕಡೆ ಬಲಿಜಿಗರು ಗೆಲ್ತಾ ಇದ್ರು, ಯಾದವರು ಗೆಲ್ತಾ ಇದ್ರು. ಎಲ್ರಿಗೂ ಕೂಡ ಇವತ್ತು ರಾಜಕೀಯ ಶಕ್ತಿ ಹೋಗಿದೆ. ಹಂಗಾಗಿ ಮುಖ್ಯಮಂತ್ರಿಗಳೇ, ನೀವು ಈ ಸ್ಥಾನವನ್ನ ತ್ಯಜಿಸಿ ಬರ್ರಿ, ನಿಮ್ ಮತ್ತೊಂದು ಸಾರಿ ಅಹಿಂದದಿಂದ ನಾವು ಮುಖ್ಯಮಂತ್ರಿಯನ್ನು ಮಾಡ್ತೇವೆ. ಯಾಕಂದ್ರೆ ತೃತೀಯ ರಂಗ ಅನಿವಾರ್ಯವಾಗಿರೋದ್ರಿಂದ, ತೃತೀಯ ರಂಗ ಕಟ್ಟಬೇಕಾಗಿರೋ ಅನಿವಾರ್ಯ ಪರಿಸ್ಥಿತಿಯಿಂದ ಕಾಂಗ್ರೆಸ್ ಸಿದ್ದರಾಮಯ್ಯನಿಗೆ ಅವಮಾನ ಮಾಡಕತ್ತಿದ್ದನ್ನ ಸಿದ್ದರಾಮಯ್ಯ ಅಭಿಮಾನಿಗಳು, ಅಹಿಂದ ವರ್ಗ, ಕುರುಬ ಸಮಾಜ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ನೋಡ್ತಾ ಇದೆ. ಇದೇ ಸನ್ನಿವೇಶ ಮುಂದುವರೆದಿದ್ದೇ ಆತಂದ್ರೆ ಈ ರಾಜ್ಯದಲ್ಲಿ ನಮ್ಮ ಥರ್ಡ್ ಫ್ರಂಟ್ ಅನಿವಾರ್ಯ ಆಗ್ತದೆ, ಮತ್ತೆ ಹೋರಾಟಗಳು ಕೂಡ ಅನಿವಾರ್ಯ ಆಗುವಂತ ಪರಿಸ್ಥಿತಿ ಬರ್ತದೆ. ಒಬ್ಬ ಮುಖ್ಯಮಂತ್ರಿ ಆದಂತನ ಒಬ್ಬ ಅಹಿಂದ ನಾಯಕನನ್ನ ಈ ರೀತಿ ಅವಮಾನಿಸುವುದು, ಈ ರೀತಿ ಅವಮಾನ ಮಾಡುವುದು ಸರಿಯಾದ ನಿರ್ಧಾರ ಅಲ್ಲ. ಈ ನಿಟ್ಟಿನಲ್ಲಿ ಅಹಿಂದ ವರ್ಗ ಬರೋ ದಿನಗಳಲ್ಲಿ ಕಾಂಗ್ರೆಸ್ಗೆ ಮತ್ತೆ ತಕ್ಕ ಪಾಠ ಕಲಿಸ್ತದೆ. ಇವತ್ತು ಜನತಾ ಪಕ್ಷ ಅದು ಬಿಜೆಪಿ ಜೊತೆಗೆ ಮರ್ಜ್ ಆಗಿದ್ದಕ್ಕೆ ಅಹಿಂದ ವರ್ಗ JDS ಜೊತೆಗೆ ಜನತಾ ಪಕ್ಷ ಜೊತೆಗೆ ಹೋಗ್ತಾ ಇಲ್ಲ. ಅನಿವಾರ್ಯವಾಗಿ ಥರ್ಡ್ ಫ್ರಂಟ್ ಈ ರಾಜ್ಯದಲ್ಲಿ ಬರಬೇಕಾದ ಸನ್ನಿವೇಶ ಇದೆ. ಮುಖ್ಯಮಂತ್ರಿಗೆ ಅವಮಾನ ಮಾಡೋದು ನಿಲ್ಲಿಸಬೇಕು, ಇಲ್ದಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಅನ್ಯಾಯ ಆಗ್ತದೆ ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಸಿದ್ದಣ್ಣ ತೇಜಿ, ನಮಸ್ಕಾರ.